ನಮಸ್ತೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಬರೋದು ಯುಗಾದಿಗೆ. ಆದರೂ ಜನವರಿ ತಿಂಗಳ ಮೊದಲನೇ ತಿಂಗಳ ಖುಷಿ ಸಂಭ್ರಮ ಇದ್ದೇ ಇರುತ್ತೆ. ನಾವು ಇಲ್ಲಿ ಕ್ಯಾಲ್ಸಿಯಂ ಬಗ್ಗೆ ತಿಳಿಯೋಣ. ಕ್ಯಾಲ್ಸಿಯಂ ಎಂದರೇನು, ಇದರ ಕ್ಯಾಲ್ಸಿಯಂ ತೊಂದರೆಯಿಂದ ಬರ್ತಕ್ಕಂಥ ಪರಿಣಾಮಗಳೇನು, ಕ್ಯಾಲ್ಸಿಯಂ ಯಾವ ಫುಡ್ಗಳಲ್ಲಿ ಎಷ್ಟು ಕ್ಯಾಲ್ಸಿಯಂ ಇರುತ್ತೆ. ಕ್ಯಾಲ್ಸಿಯಂ ಎಂದರೆ ಇದು ಒಂದು ಖನಿಜ. ನಮ್ಮ ದೇಹದ ಮೂಳೆ ಮತ್ತು ಹಲ್ಲುಗಳಲ್ಲಿ ಯಥೇಚ್ಛವಾಗಿ ಸಂಗ್ರಹವಾಗಿರುತ್ತದೆ ಹಾಗೂ ರಕ್ತದಲ್ಲಿ ಕೂಡ ಇರುತ್ತದೆ. ರಕ್ತದಲ್ಲಿರ್ತಕ್ಕಂಥ ಕ್ಯಾಲ್ಸಿಯಂ ಸ್ನಾಯು ಚಲನೆ, ನರಗಳ ಕಾರ್ಯ, ಹಾರ್ಮೋನ್ ಬಿಡುಗಡೆ ಮಾಡುತ್ತದೆ. ಈ ಥರ ಎಲ್ಲ ಕ್ಯಾಲ್ಸಿಯಂನಿಂದ ನಮಗೆ ಉಪಯೋಗಗಳು ಇವೆ. ನಮ್ಮ ದೈನಂದಿನ ಜೀವನಕ್ಕೆ ಒಂದು ದಿನಕ್ಕೆ ಬೇಕಾಗುವ ಕ್ಯಾಲ್ಸಿಯಂ ಸುಮಾರು 1000 ಮಿಲಿಗ್ರಾಂನಿಂದ 1300 ಮಿಲಿಗ್ರಾಂವರೆಗೂ ಬೇಕಾಗುತ್ತದೆ. ಕ್ಯಾಲ್ಸಿಯಂ ಕೊರತೆಯಿಂದ ಆಗುವ ಪರಿಣಾಮಗಳು: ಸ್ನಾಯು ಸೆಳೆತ ಉಂಟಾಗುತ್ತದೆ. ಇದರಿಂದ ಕಾಲು ನೋವು, ಬೆನ್ನು ಸೆಳೆತ, ಬ್ಯಾಕ್ ಪೇನಿಂದ ನೆಕ್, ಕ್ರ್ಯಾಕಿಂಗ್ ಸೌಂಡಿಂದ ಜಾಯಿಂಟ್ಸು, ಟೀತ್ ಕ್ಯಾವಿಟಿ, ಟೀತ್ ಡಿಕೆ, ಚರ್ಮದ ಸಮಸ್ಯೆಗಳು ಬರುತ್ತವೆ. ಸುಲಭವಾಗಿ ಉಗುರು ಮತ್ತು ಕೂದಲು ತುಂಬ ದುರ್ಬಲವಾಗಿರುತ್ತವೆ. ಅಂದರೆ ಉಗುರಿನ ಮೇಲೆ ಬಿಳಿ ಚುಕ್ಕೆ ಥರ ಇರುತ್ತೆ ಹಾಗೂ ಏರು ರಫ್ ಆಗಿ ಎಡ್ಜಲ್ಲಿ ಸ್ಪ್ಲಿಟ್ ಆಗಿರೋ ಥರ ಇರುತ್ತೆ. ಇದು ಕ್ಯಾಲ್ಸಿಯಂನ ಡಿಫಿಷಿಯನ್ಸಿ ಅಂತ ಅನ್ಕೋಬೋದು. ಇನ್ನು ನರವೈಜ್ಞಾನಿಕ ಲಕ್ಷಣಗಳು: ಜುಮ್ಮೆನಿಸುವಿಕೆ ಮತ್ತು ಮರಗಟ್ಟುವಿಕೆ. ಬೆರಳುಗಳಲ್ಲಿ, ಕಾಲು ಬೆರಳುಗಳಲ್ಲಿ, ಕೈ ಬೆರಳುಗಳಲ್ಲಿ ಮರಗಟ್ಟುವಿಕೆ ಅಥವಾ ಜುಮ್ಮೆನಿಸುವಿಕೆ ಅಂತ ಫೀಲ್ ಆಗ್ತಾ ಇರುತ್ತೆ. ಇದು ಒಂದು ಕ್ಯಾಲ್ಸಿಯಂನ ಡಿಫಿಷಿಯನ್ಸಿ. ಗೊಂದಲ ಮತ್ತು ಸ್ಮರಣಶಕ್ತಿ ನಷ್ಟ. ಮೆದುಳಿನ ಸರಿಯಾದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಿ ಮೈಂಡ್ ಸ್ವಿಂಗ್ ಆಗ್ತಾ ಇರುತ್ತೆ. ಕ್ಯಾಲ್ಸಿಯಂ ಏಕೆ ಕಡಿಮೆಯಾಗುತ್ತದೆ ನಮ್ಮ ದೇಹದಲ್ಲಿ? ಯಾಕೆ ಅಂದರೆ ಕ್ಯಾಲ್ಸಿಯಂ ಯುಕ್ತವಾಗಿರ್ತಕ್ಕಂಥ ಆಹಾರಗಳನ್ನು ನಾವು ಸೇವಿಸದೇ ಇರುವುದು, ಕ್ಯಾಲ್ಸಿಯಂ ರಿಚ್ ಆಗಿರ್ತಕ್ಕಂಥ ಫುಡ್ಡು ನಾವು ಕನ್ಸ್ಯೂಮ್ ಮಾಡದೇ ಇರಬಹುದು, ಜೀರ್ಣಾಂಗ ವ್ಯವಸ್ಥೆ ದುರ್ಬಲವಾಗಿರಬಹುದು, ಅಥವಾ ಅತಿಯಾಗಿ ಮಾತ್ರೆಗಳನ್ನು ಸೇವಿಸುವುದು, ಅತಿಯಾಗಿ ಚಹಾ, ಕಾಫಿ, ಶುಗರಿ ಫುಡ್ಸ್ ತಿನ್ನೋದ್ರಿಂದ ಕ್ಯಾಲ್ಸಿಯಂ ಹೀರಿಕೊಳ್ಳಲು ಸರಿಯಾಗಿ ಆಗುವುದಿಲ್ಲ. ಹಾಗಾಗಿ ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಕಡಿಮೆ ಆಗುತ್ತದೆ. ನಮಗೆ ಕ್ಯಾಲ್ಸಿಯಂ ಅಂದರೆ ಮೊದಲ ಬಾರಿಗೆ ನೆನಪಿ ಬರೋದು ಹಾಲು ಮತ್ತು ಹಾಲಿನ ಉತ್ಪನ್ನಗಳು. ಈಗಿನ ಹಾಲು, ಡೈರಿ ಹಾಲು, ಇದು ಅಷ್ಟು ಕ್ಯಾಲ್ಸಿಯಂ ರಿಚ್ ಆಗಿರುವುದಿಲ್ಲ. ಹಸುವಿನ ಹಾಲು ಆದರೆ ಪರವಾಗಿಲ್ಲ. ಈಗ 1 ಕಪ್ ಹಾಲು ಅಂದರೆ ಸುಮಾರು 100 ಗ್ರಾಂ ಹಾಲಿನಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ 128 ಮಿಲಿಗ್ರಾಂ. ಅದೇ ಥರ ನಮಗೆ ನಮ್ಮ ದೈನಂದಿನ ಜೀವನದಲ್ಲಿ ಉಪಯೋಗಿಸ್ತಕ್ಕಂಥ ನಮ್ಮ ಫುಡ್ಗಳಲ್ಲೇ ಕ್ಯಾಲ್ಸಿಯಂ ಯಥೇಚ್ಛವಾಗಿರ್ತಕ್ಕಂಥ ಆಹಾರಗಳು ಕೂಡ ಇವೆ. ಫಸ್ಟಿಗೆ ಬರೋದು ಆಯುರ್ವೇದದ ಪ್ರಕಾರ ಸುಣ್ಣ ಈಸ್ ಎ ಗುಡ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ. ಸುಣ್ಣ ಅಂದರೆ ನಾವು ಪಾನ್ ಶಾಪ್ಗಳಲ್ಲಿ ಮತ್ತು ಗ್ರಾಸರಿಗಳಲ್ಲಿ ನೋಡ್ತಾ ಇರ್ತೀವಿ. ವೀಳ್ಯದೆಲೆ ಜೊತೆಗೆ ಹಿರಿಯರು ಹಾಕಿಕೊಳ್ತಾ ಇದ್ರು, ಈಗೂ ಕೂಡ ಯೂಸ್ ಮಾಡ್ತಾರೆ ಎಲ್ಲರೂ ಸುಣ್ಣ. ಇದನ್ನು ನಾವು ನಮಗೆ ವೀಳ್ಯದೆಲೆ ಜೊತೆಗೆ ತಿನ್ನೋಕೆ ಇಷ್ಟ ಇಲ್ಲ ಅಂತಕ್ಕಂಥವ್ರು ಮೊಸರಿನಲ್ಲಿ ಅಥವಾ ತರಕಾರಿ, ದಾಲು, ಪಲ್ಯಗಳಲ್ಲಿ ಸಹ ಸ್ವಲ್ಪ ಚಿಟಿಕೆ ಉಪ್ಪು ಯಾವ ಥರ ಹಾಕ್ಕೊಂತೀವಿ ಆ ಥರ ಸುಣ್ಣ ಹಾಕ್ಕೊಂಡು ತಿನ್ಬೋದು. ಅಥವಾ ನೀರಿನಲ್ಲಿ ನೇರವಾಗಿ 1 ಚಿಟಿಕೆ ಸುಣ್ಣ ಹಾಕ್ಕೊಂಡು ಕುಡಿಬೋದು. ಇದರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಕೂಡ ಇರುವುದಿಲ್ಲ. ಇನ್ನು ನೆಕ್ಸ್ಟು ಎಳ್ಳು. ಕ್ಯಾಲ್ಸಿಯಂ ಇದರಲ್ಲಿ ಸುಮಾರು 100 ಗ್ರಾಂ ಎಳ್ಳಿನಲ್ಲಿ 975 ಮಿಲಿಗ್ರಾಂ ಕ್ಯಾಲ್ಸಿಯಂ ಇದೆ. ಇದನ್ನು ನಾವು ಚಿಕ್ಕಿ ಥರ ಮಾಡ್ಕೊಂಡು ತಿನ್ಬೋದು, ಎಳ್ಳಿನ ಉಂಡೆ ಮಾಡ್ಕೊಂಡು ತಿನ್ಬೋದು, ಅಥವಾ ಎಳ್ಳನ್ನು ಪೌಡ್ರ್ ಮಾಡಿಕೊಂಡು ಪಲ್ಯಗಳಿಗೆ ಕೂಡ ನಾವು ಕ್ಯಾಲ್ಸಿಯಂ ಪೌಡ್ರ್ ಅಂತಲೇ ಇದಕ್ಕೆ ಕರಿಬೋದು. ಪಲ್ಯಗಳಿಗೂ ಕೂಡ ಹಾಕ್ಬೋದು. ಎಣ್ಗಾಯಿ ಪಲ್ಯ ಆಗಿರ್ಬೋದು, ಹೀರೆಕಾಯಿ ಪಲ್ಯ ಆಗಿರ್ಬೋದು. ಈ ಥರ ಪಲ್ಯಗಳಿಗೆ ನಾವು ಹಾಕಿಕೊಂಡು ತಿಂದರೆ ಕ್ಯಾಲ್ಸಿಯಂ ಕೂಡ ಅದಕ್ಕೆ ಸಫಿಷಿಯೆಂಟಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ನೆಕ್ಸ್ಟು ಚಿಯಾ ಸೀಡ್ಸ್. 100 ಗ್ರಾಂ ಚಿಯಾ ಸೀಡ್ಸಲ್ಲಿ ಇರ್ತಕ್ಕಂಥ ಕ್ಯಾಲ್ಸಿಯಂ 631 ಮಿಲಿಗ್ರಾಂ. 1 ಸ್ಪೂನ್ ಚಿಯಾ ಸೀಡ್ಸ್ ನೀರಿಗೆ ಹಾಕೊಂಡು ಕುಡಿಯೋದ್ರಿಂದ ಮಿನಿಮಮ್ 63.1 ಗ್ರಾಂ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ. 10 ಗ್ರಾಂ ಚಿಯಾ ಸೀಡ್ಸ್ನಲ್ಲಿ 63.1 ಗ್ರಾಂ ಕ್ಯಾಲ್ಸಿಯಂ ದೇಹಕ್ಕೆ ಸಿಗುತ್ತೆ. ಇದನ್ನು ನಾವು ತಗೊಳ್ಳೋದ್ರಿಂದ ಕ್ಯಾಲ್ಸಿಯಂ ಕೂಡ ಯಥೇಚ್ಛವಾಗಿ ನಮ್ಮ ದೇಹಕ್ಕೆ ಸಿಗುತ್ತೆ. ನೆಕ್ಸ್ಟು ಹುರುಳೆಕಾಳು 6 ಗ್ರಾಂ. 100 ಗ್ರಾಂ ಹುರುಳೆಕಾಳಿನಲ್ಲಿ 287 ಮಿಲಿಗ್ರಾಂ ಕ್ಯಾಲ್ಸಿಯಂ ಸಿಗುತ್ತೆ. ಇದನ್ನು ನಾವು ಬೇಯಿಸಿ ಅಥವಾ ನೆನೆಸಿದ ಕಾಳುಗಳನ್ನು ತಿನ್ಬೋದು. ಪಲ್ಯ ಮಾಡಿಕೊಂಡು, ಸಾಂಬಾರು ಮಾಡಿಕೊಂಡು, ಅಥವಾ ಹುರುಳೆ ಹೂರ್ಣ ಕೂಡ ಮಾಡಿ ತಿನ್ಬೋದು. ಇದರಿಂದ ನಮಗೆ ಹೆಚ್ಚಿಗೆ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ. ನೆಕ್ಸ್ಟು ರಾಗಿ. ಇದು ಭಾಳ ಮಿನರಲ್ಲು ಮತ್ತು ನ್ಯೂಟ್ರಿಯೆಂಟ್ಸನ್ನು ಒಳಗೊಂಡಿರ್ತಕ್ಕಂಥದ್ದು.
ರಾಗಿಯಲ್ಲಿರ್ತಕ್ಕಂಥ ಸುಮಾರು 100 ಗ್ರಾಮ್ ರಾಗಿಯಲ್ಲಿ 344 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಸಿಗುತ್ತೆ. ಅಕ್ಕಿ, ಜೋಳ, ಗೋಧಿಗಿಂತ ಈ ರಾಗಿಯಲ್ಲೇ ಯಥೇಚ್ಛವಾಗಿರ್ತಕ್ಕಂಥ ಕ್ಯಾಲ್ಸಿಯಂ ಇದೆ ಹಾಕೋಬೋದು. ನೆಕ್ಸ್ಟ್ ಬಂದು ಗಸಗಸೆ ಬೀಜ. ನೋಡಿ, ಅತಿ ಹೆಚ್ಚು ಕ್ಯಾಲ್ಸಿಯಂ ಹೊಂದಿರತಕ್ಕಂಥದ್ದೇ ಈ ಗಸಗಸೆ ಬೀಜ, ಪಪ್ಪಿ ಸೀಡ್ಸ್. 100 ಗ್ರಾಮ್ ಗಸಗಸೆಯಲ್ಲಿ 1448 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ. ಇದನ್ನು ನಾವು ಫೈನ್ ಪೌಡ್ರ್ ಮಾಡಿಕೊಂಡು ತರಕಾರಿ ಪಲ್ಯಗಳಿಗೆ, ಸಾಲಡ್ಗಳಿಗೂ ಕೂಡ ಯೂಸ್ ಮಾಡ್ಕೋಬೋದು. 10 ಗ್ರಾಮ್ ಗಸಗಸೆಯಲ್ಲಿ 40 ಮಿಲಿಗ್ರಾಮ್ ಕ್ಯಾಲ್ಸಿಯಂ ಇದೆ. ಅದೇ ಥರ ಕಾಬೂಲ್ ಕಡಲೆಕಾಳು, ಚೆನ್ನ ದಾಲು, ಮೂಂಗ್ ದಾಲು, ಉರ್ದ್ ದಾಲು, ಹೆಸರು ಕಾಳು, ಈ ಥರದ್ರಲ್ಲಿ ಕೂಡ ಕ್ಯಾಲ್ಸಿಯಂ ಇದೆ. ರಾಜ್ಮಾ ಕಾಳು, ರಾಜ್ಗಿರಾ, ಈ ಥರದ್ರಲ್ಲಿ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಸಿಗುತ್ತೆ. ಇನ್ನು ಕೊನೆಯದಾಗಿ ಹೇಳುವುದೇನೆಂದರೆ, ಕ್ಯಾಲ್ಸಿಯಂ ಫುಡ್ ರಿಚ್ ಈ ಗಸಗಸೆ, ಎಳ್ಳು, ಸುಣ್ಣ, ರಾಗಿ ಮತ್ತು ಹುರುಳೆಕಾಳು ಇವು ಅತಿ ಹೆಚ್ಚು ಕ್ಯಾಲ್ಸಿಯಮನ್ನು ಕೊಡ್ತಕ್ಕಂಥ, ಚಿಯಾ ಸೀಡ್ಸು ಅತಿ ಹೆಚ್ಚು ಕ್ಯಾಲ್ಸಿಯಮನ್ನು ಕೊಡ್ತಕ್ಕಂಥ. ತಿಂದಾದ್ಮೇಲೆ ಸೈಡ್ ಎಫೆಕ್ಟ್ಸ್ ಏನಿರುತ್ತೆ? ಈ ಸೈಡ್ ಎಫೆಕ್ಟ್ಸು ಅಂದರೆ ಮಲಬದ್ಧತೆ ಉಂಟಾಗ್ತಕ್ಕಂಥದ್ದು, ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು ಇರುತ್ತೆ. ಇದನ್ನು ಯಾವ ಥರ ನೀವು ಅವಾಯ್ಡ್ ಮಾಡಬೇಕು ಅಂದರೆ, ಇವನ್ನೆಲ್ಲ ತಿಂತಾ ಇರ್ತೀವಿ ನಾವು, ಇವನ್ನೆಲ್ಲ ಫುಡ್ಡಲ್ಲಿ ಇನ್ವಾಲ್ವ್ ಮಾಡ್ಕೊತೀವಿ ಅಂದರೆ ನೀರು ಚೆನ್ನಾಗಿ ಕುಡಿಬೇಕು ನಾವು. ಮಿನಿಮಮ್ಮು 2.5 ಲೀಟ್ರಿಂದ ಮ್ಯಾಕ್ಸಿಮಮ್ 3.5 ಲೀಟ್ರ್ವರೆಗೂ ನಾವು ನೀರು ಕುಡಿಬೇಕು. ಇಲ್ಲಾಂದ್ರೆ ನೀರು ಕಡಿಮೆ ಆದರೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾವು ತಿಂತಾ ಇರ್ತೀವಿ. ಇದು ಕೆಲವರಿಗೆ ಹೀಟು ಅಂತಲೂ ಹೇಳ್ತಾ ಇರ್ತಾರೆ, ಇಲ್ಲ ರಾಗಿ ಆಗಲ್ಲ ಅಥವಾ ಎಳ್ಳು ಜಾಸ್ತಿ ತಿಂದರೆ ಹೀಟ್ ಆಗುತ್ತೆ ಅಂತಾರೆ. ಅಂಥ ಟೈಮಲ್ಲಿ ಸೊಪ್ಪು, ತರಕಾರಿ, ರಾಗಿ, ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಒಟ್ಟಿನಲ್ಲಿ ಸಮತೋಲನ ಆಹಾರವನ್ನು ನಮ್ಮ ಆಹಾರದ ಜೀವನ ಶೈಲಿಯಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗುತ್ತದೆ. ಧನ್ಯವಾದಗಳು. ಥ್ಯಾಂಕ್ ಯು.